ಕೂತ್ಕೊಳ್ಳಿ. ಭವಿಷ್ಯತಾಂ. ಹರಿಯಲ್ಲಿ ಬರ್ತಾ ಇದ್ದಾರಾ? ಬಸ್ ಹತ್ತಿದಾರಾ? अद्य कथानुवादे कृते किञ्चित् पूर्वकथानुवादः। बहु कष्टमस्ति। केचन जनाः एतत् धर्मं किञ्चित् ज्ञातवन्तः। ते चतुर्मुखः, नारदः, रुद्रदेवः, शरत्कुमारः, कपिलः, मनवः, प्रह्लादः, जनकः, भीष्मः, बलिः, शुकाचार्यः, अनन्तरं यमः। एते सर्वे द्वादशजनाः किञ्चित् धर्मं जानन्ति। धर्मः वेगेन अनुसृतं न भवति। किमर्थमिति चेत् धर्मः कति सूक्ष्मः अस्ति तदेव विस्तारमपि अस्ति। कलियुगे धर्मः भक्तियोग। कलियुगे धर्मः भक्तियोग। आरभामहे। ॐ जन्माद्यस्य यतोऽन्वयादितरतश्चार्थे देवेन सरस्वतीं व्यासं ततो ग्रन्थमुदीरये। स्वस्त्यस्तु सतां। हरिः ओम्। ಯಮಧರ್ಮ ದೂತರಿಗೆ ದೂತರು ಮಾಡಿದ ಪ್ರಶ್ನೆಗಳಿಗೇನೆ ಉತ್ತರವಾಗಿ ಧರ್ಮದ ವ್ಯಾಪ್ತಿ, ಧರ್ಮದ ನೆಲೆ, ಧರ್ಮವನ್ನ ತಿಳಿದವರು, ಧರ್ಮಕ್ಕೆ ಅಧಿಕಾರಿಗಳು, ಧರ್ಮದ ವ್ಯವಸ್ಥೆ ಎಲ್ಲದರ ಬಗ್ಗೆಯೂ ಹೇಳ್ತಾ ಬಂದ. ಅದನ್ನೇ ಇನ್ನೂ ಸ್ಪಷ್ಟಪಡಿಸಿ ಮುಂದಿನ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾನೆ. ಹೆಚ್ಚಿನ ಜನರು ವಿಷಯ ಭೋಗಕ್ಕೆ ಮರುಳಾಗಿ ಮೇಲ್ನೋಟಕ್ಕೆ ವೇದದಲ್ಲಿರುವ ಅರ್ಥವನ್ನೇ ಶ್ರಮ ಸಾಧ್ಯವಾದ ಸ್ವರ್ಗಕ್ಕೆ ಕಾರಣವಾದ ಕಾಮ್ಯ ಕರ್ಮದಲ್ಲಿ ಆಸಕ್ತರಾಗಿ ಬಿಡುತ್ತಾರೆ. ಆದ್ರೆ ವೇದ ನಿಜವಾಗಿ ಮೋಕ್ಷದ ಫಲವನ್ನೇ ಬೋಧಿಸ್ಲಿಕ್ಕೋಸ್ಕರ ಇರುವುದು. ನಿಗಮ ಕಲ್ಪತರೋರ್ಗಲಿತಂ ಫಲಂ ಅಂತ ಆರಂಭದಲ್ಲೇ ನಿಗಮ ಕಲ್ಪತರು, ನಿಗಮ ಅಂತ ಅನ್ನೋದು ವೇದಗಳು, ಕಲ್ಪತರು ಅಂತಂದ್ರೆ ಕಲ್ಪಿಸಿದ್ದನ್ನೆಲ್ಲವನ್ನೂ ಕೊಡುತ್ತೆ. ಏನ್ ಬೇಕು ಅಂತ ಕೇಳಿದ್ರು ಅದನ್ನು ಕೊಡುತ್ತೆ. ಮೋಕ್ಷ ಬೇಕು ಅಂದ್ರೆ ಮೋಕ್ಷವನ್ನೇ ಪ್ರಧಾನವಾಗಿ ಕೊಡುವ ಸ್ವಭಾವ ಈ ವೇದಗಳದ್ದು. ಆದ್ರೆ ಬಹಳ ಜನ ಮೇಲ್ನೋಟದ ಕಷ್ಟಪಡುವ ಯಾಗಗಳಲ್ಲಿಯೇ ಭೌತಿಕವಾದ ಫಲ ಕೊಡುವ ಅಥವಾ ಸ್ವರ್ಗಾದಿ ಫಲಗಳನ್ನು ಕೊಡುವ ಅಷ್ಟೇ ಉದ್ದೇಶದಿಂದ ವೇದವನ್ನು ಅಧ್ಯಯನ ಮಾಡಿ ಯಜ್ಞಕ್ಕೆ ಉಪಯೋಗಿಸಿ ಇಷ್ಟೇ ಅಂತ ಭಾವಿಸಿ ಸುಮ್ಮನಾಗ್ತಾರೆ. ವೇದ ನಿಜವಾಗಿ ಕೊನೆಗೆ ಎಲ್ಲಿಗೆ ಬಂದು ನಿಲ್ಲತ್ತೆ ಅಂದ್ರೆ ಅವನನ್ನು ಉರುಗಾಯ ಅಂತ ಕರೆಯುತ್ತೆ. ಉರುಗಾಯ ಅಂದ್ರೆ ಚೆನ್ನಾಗಿ ಸ್ತುತಿಸಲ್ಪಡಬೇಕಾದವನು. ಗಾಯ ಅಂದ್ರೆ ಗಾಯತಿ, ಉರು ಅಂದ್ರೆ ಹೆಚ್ಚು, ಎಲ್ಲರಿಗಿಂತ ಹೆಚ್ಚು ಗಾಯನಕ್ಕೆ ಒಳಗಾದವನು, ಎಲ್ಲರಿಗಿಂತ ಹೆಚ್ಚು ಅತ್ಯಂತ ಈಗ ಯಾರನ್ನ ಗಾಯನ ಮಾಡಬಹುದು ಅಂದ್ರೆ ಯಾರಲ್ಲಿ ಗುಣಗಳಿದ್ದು ಕಾರ್ಯಗಳು ನಡೆದಿದೆಯೋ ಅವನನ್ನ ಗಾಯನ ಮಾಡಬಹುದು. ಏನು ಕೆಲಸ ಮಾಡಿದವನನ್ನು ಏನು ಅಂತ ಹೇಳ್ಬೋದಷ್ಟೇ, ನೀನು ಇಂದ್ರ, ನೀನೇ ಚಂದ್ರ, ಅದು ಯಾವುದಕ್ಕೂ ಅವನಿಗೂ ಸಂಬಂಧ ಇರಲ್ಲ ಪದಗಳಿಗೆ. ಆದ್ರೆ ನಿಜವಾಗಿ ಒಬ್ಬನನ್ನ ಗುಣಪೂರ್ಣನಾಗಿ ಚಿಂತಿಸ್ಬೇಕು ಅಂತಂದ್ರೆ ಅವನ ಅತ್ಯಂತ ಅದ್ಭುತವಾದ ಕಾರ್ಯಗಳನ್ನು ನಡೆಸಿರಬೇಕು ಅಂತ ಅರ್ಥ. ಅಂತಹ ಕಾರ್ಯಗಳನ್ನ ನಡೆಸಿದ್ದಾನೆ ಅಂತ ಹೇಳಲಿಕ್ಕೋಸ್ಕರನೇ ವೇದ ಹೊರಟದ್ದು. ಅದೇ ನಿಜವಾದ ಬಿಡುಗಡೆಯ ಸಾಧನೆಗೆ ಬೇಕಿರುವಂತಹ ಭಗವನ್ನಾಮದ ಚಿಂತನೆ. ಅಂತಹ ಭಗವನ್ನಾಮ ಚಿಂತನೆಯನ್ನ, ಸಂಕೀರ್ತನೆಯನ್ನ ವೇದಗಳು ಹೇಳಿದ್ರು ಕೂಡ ತಾತ್ಕಾಲಿಕ ಫಲದ ಕಡೆಗೆ ಗಮನ ಕೊಟ್ಟು ಹೋಗ್ತಾರೆ. ಆದ್ರಿಂದಾಗಿ ಅವರು ಆ ಸತ್ಯವನ್ನ ಗ್ರಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ.
ಏವಂ ವಿಮೃಶ್ಯ ಸುಧಿಯೋ ಭಗವತ್ಯನಂತೆ ಸರ್ವಾತ್ಮನ ವಿದದತೆ ಖಲು ಭಾವಯೋಗಂ ತೇ ಮೇ ನ ದಂಡಂ ಅರ್ಹಂತ್ಯತ ಯದ್ಯಮೀಶಾಂ ಸ್ಯಾತ್ ಪಾತಕಂ ತದಪಿ ಹಂತಿ ಉರುಗಾಯವಾದಃ. ಉರುಗಾಯಕ್ಕೆ ಬಂತು ಮತ್ತೆ. ಉರುಗಾಯನನ್ನೇ ವಾದ ಮಾಡಬೇಕು, ಅದೇ ವೇದದ ಸಾರ. ವಿವೇಕಿಗಳು ಬಹಳ ಚೆನ್ನಾಗಿ ಯೋಚನೆ ಮಾಡಿ ಅನಂತ ಗುಣ ಪರಿಪೂರ್ಣನಾದ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೆ. ಇದೇ ಧರ್ಮ. ಭಕ್ತಿ ಮಾಡ್ಬೇಕು ಅಂದ್ರೆ ಗುಣ ಗೊತ್ತಾದ್ರೆ ಮಾತ್ರ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ. ನಮ್ಗೇನೋ 2 ದಿವಸ ಊಟ ಹಾಕ್ತಾರೆ ಅಂತಂದ್ರೆ ಊಟ ಹಾಕಿದ್ದಕ್ಕೆ ಗೌರವ ಇರುತ್ತೆ, ಅವ್ರ ಮೇಲೆ ಪ್ರೀತಿ ತೋರಿಸ್ತಾರೆ, ಆದ್ರೆ ಅವರನ್ನ ನಾಳೆಯಿಂದ ಭಜನೆ ಮಾಡ್ಲಿಕ್ಕೆ ಆಗುದಿಲ್ಲ. ಊಟ ಹಾಕಿದ ಅನ್ನಪೂರ್ಣೇಶ್ವರಿ ನಿನಗೆ 100 ನಮಸ್ಕಾರಗಳು. 1 ಅಗಳು ಅನ್ನ ಹಾಕಿದ ತಾಯಿಗೆ ನಿನ್ನ ನಮಸ್ಕಾರ. 2 ಅಗಳು ಅನ್ನ ಹಾಕಿದ ತಾಯಿ ನಿನಗೆ ನಮಸ್ಕಾರ. 3 ಅಗಳು ಹಾಕಿದ ತಾಯಿಗೆ ನಿನಗೆ ನಮಸ್ಕಾರ ಅಂತ 100 ಅಗಳು 1000 ಅಗಳು ಲಕ್ಷಗಳಾದ್ರೆ ಮುಗಿಯುವುದೇ ಇಲ್ಲ. ಅದರಲ್ಲಿ ಏನು ಸ್ತೋತ್ರದ ಸಂಬಂಧ ಸಂಗತಿಗಳೇ ಕಾಣಲ್ಲ. ಹಾಗಾಗಿ ವಿವೇಕಿ ಆದವನು ಗುಣ ಪರಿಪೂರ್ಣತೆಯಿಂದ ಭಗವಂತನನ್ನ ಹಚ್ಚಿಕೊಳ್ತಾನೆ, ಅದು ಭಕ್ತಿ ಯೋಗ ಆಗತ್ತೆ. ಸಾಮಾನ್ಯವಾಗಿ ಉದ್ದೇಶಪೂರ್ವಕವಾಗಿ ಇವರಿಂದ ಪಾಪಗಳು ನಡೆಯುವುದಿಲ್ಲ. ಅಕಸ್ಮಾತ್ ನಡೆಯಿತು ಅಂತಂದ್ರೂ ಕೂಡ ಆ ಪಾಪಗಳನ್ನ ಅವರ ದೋಷಗಳನ್ನ ಹರಿನಾಮ ಸಂಕೀರ್ತನೇ ನಾಶ ಮಾಡಿ ಬಿಡುತ್ತೆ. ಅವರಿಗೆ ಪಾರಾಗ್ಲಿಕ್ಕೆ ಅದೇ ಎದ್ದು ಬರುತ್ತೆ ಅವನ ಎದುರುಗಡೆ. ನನ್ನನ್ನು ಹೇಳು, ನಾನ್ ನಿನ್ನ ಜೊತೆಗಿದ್ದೇನೆ, ಹೆದರ್ಬೇಡ ಅಂತ ಆ ಸಂಕೀರ್ತನೆಯೇ ಅವನಿಗೆ ತನ್ನಿಂದ ತಾನೇ ಬಾಯಲ್ಲಿ ಉಸಿರುವ ಹಾಗಾಗತ್ತೆ. ಅದು ಆ ನಾಮವು ಅವನನ್ನ ಆಯ್ಕೆ ಮಾಡಿಕೊಳ್ಳುವ ರೀತಿ. ಅದಕ್ಕೆ ಸ್ಯಾತ್ ಪಾತಕಂ ಸ್ಯಾತ್ ತದಪಿ ಹಂತಿ ಉರುಗಾಯವಾದ, ಅದನ್ನೂ ಕೂಡ ನಾಶ ಮಾಡುತ್ತೆ ಉರುಗಾಯನ ವಾದ ಅಂದ್ರೆ ಹೇಳುವುದು. ಉರುಗಾಯ ಅಂದ್ರೆ ಎಲ್ಲರಿಗಿಂತ ಅತ್ಯಂತ ಅತಿ ಪುಣ್ಯ ಶ್ರವಣ ಕೀರ್ತನ ಅಂತ ನಾವು ಹೇಳ್ತೇವಲ್ವಾ, ಪುಣ್ಯ ಕೀರ್ತಿ ಪುಣ್ಯ ಶ್ರವಣ ಕೀರ್ತನ ಅಂತ. ಆ ಶಬ್ದದ ಇನ್ನೊಂದು ಮುಖದ ಉರು ಅಂದ್ರೆ ಹೆಚ್ಚಾದ ಗಾಯನಕ್ಕೆ ಯೋಗ್ಯವಾದ ಗುಣಗಳಿಂದ ಕೂಡಿದವನ ಮಾತನ್ನ ವಾತಃ ಹೇಳುವುದು ಅನ್ನುವುದೇ ಭಕ್ತಿ ಯೋಗದ ಪ್ರಧಾನ ಸ್ವಭಾವ. ಅರ್ಥಪೂರ್ಣವಾಗಿ ತಿಳಿದು ಅವನಿಗೆ ಶರಣಾಗುವುದು. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ ಯೇ ಸಾಧವ ಸಮದೃಶೋ ಭಗವತ್ ಪ್ರಪನ್ನಾ ತಾನ್ನೋಪಸೀತತ ಹರೇರ್ಗದಯಾಭಿಗುಪ್ತಾನ್ ನೈಷಾಂ ಭಯಂ ಚ ನವಯಂ ಪ್ರಭವಾಮ ದಂಡೇ. ಎಲ್ಲಿ ನೋಡಿದ್ರು ದೇವರ ಸನ್ನಿಧಾನ ಇದ್ದೇ ಇರುತ್ತೆ. ಅವನ ಸನ್ನಿಧಾನ ಇಲ್ಲದ ಜಾಗ ಇದೆಯಾ? ಇಲ್ಲ. ಕೃಷ್ಣನು ಕೂಡ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತಾ ಅಂತ ಹೇಳಿದ್ದು. ನಿರ್ದೋಷಂ, ದೇವರನ್ನ ಚಿಂತನೆ ಮಾಡ್ಬೇಕಾದ್ರೆ 2 ಕಡೆ 2 ರೀತಿಯಲ್ಲಿ ಇಲ್ಲಿ ಈ ಪ್ರಸಂಗಕ್ಕೆ ಹೇಳಿದ್ದವರು ನಿರ್ದೋಷ ಮತ್ತು ಸಮ. ಅಂದ್ರೆ ಎಲ್ಲ ಕಡೆ ಒಂದೇ ತರ ಇದ್ದಾನೆ, ಎಲ್ಲಿಯೂ ಅವನಿಗೆ ದೋಷದ ಅಂಟುವಿಕೆ ಇಲ್ಲ, ಎಲ್ಲಾ ಕಡೆ ಅವನು ನಿರ್ದುಷ್ಟನೇ. ಈ ಗುಣದಿಂದ ಅವನನ್ನ ಚಿಂತನೆ ಮಾಡಿದಾಗ ಅವನ ಸನ್ನಿಧಾನಕ್ಕೆ ಹೆಚ್ಚು ಬಲ ಬರುತ್ತೆ. ಹೀಗೆ ಭಗವಂತ ನಿರ್ದುಷ್ಟ, ಗುಣಪೂರ್ಣ, ಸಮಂ ಬ್ರಹ್ಮ ಅನ್ನುವ ಶಬ್ದ ಹೇಗೆ ಹೇಳಿದ್ದು, ಮತ್ತು ಅಂದ್ರೆ ಗುಣಪೂರ್ಣ ಅಂತ ಅರ್ಥ, ಬೃಹತ್ ತುಂಬಿದ್ದು ಅಂತ ಅರ್ಥ. ಗುಣಗಳಿಂದ ತುಂಬಿದ, ದೋಷಗಳಿಂದ ತುಂಬದ, ಎಲ್ಲೆಡೆ ಒಂದೇ ತೆರನಾಗಿ ಇರುವ ರೀತಿಯಲ್ಲಿ ಭಗವಂತನನ್ನು ಚಿಂತಿಸಿದವನ ಬದುಕಿನಲ್ಲಿ ಕತ್ತಲೆ ಮತ್ತೆ ಮೂಡುವುದಿಲ್ಲ, ಅಶಾಂತಿ ಎಂದು ಕಾಡುವುದಿಲ್ಲ, ಅಥವಾ ಅವನಿಂದಾಗಿ ಯಾರು ಒದ್ದಾಡುವುದಿಲ್ಲ. ಇದು ಅವನ ಸಾಮರ್ಥ್ಯ, ಆ ಗುಣಚಿಂತನೆಯ ಫಲವಾಗಿ ಸಿಗುವ ಸಾಮರ್ಥ್ಯ. ಹೀಗೆ ಭಗವಂತನನ್ನು ಆರಾಧಿಸುವ ಸಜ್ಜನರ ಕೀರ್ತಿಯೂ ಕೂಡ ಪವಿತ್ರವಾಗಿರುತ್ತೆ. ಯಾರು ಅವನನ್ನ ಚಿಂತಿಸ್ತಾರೆ ಅವನ ಬಗೆಗಿನ ಚಿಂತನೆಯೂ ಕೂಡ ಶುದ್ಧವಾಗುತ್ತೆ. ಎಷ್ಟು ವಿಚಿತ್ರ ಅಂದ್ರೆ ಅವನನ್ನ ಚಿಂತನೆ ಮಾಡುವವನಿಗೂ ಭಗವತ್ ಚಿಂತನೆ ಬರುತ್ತೆ. ತದ್ದಾಸ ದಾಸ 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 ದಾಸಾಹ ಅಂತ ಒಂದು ಕಡೆ ಬ್ರಹ್ಮದೇವರೇ ಹೇಳ್ಕೊಳ್ಳುದಿದೆ. ನಾವು ಅವರ ಮನೆಯ ಒಂದು ದಾಸರ ಪದದಲ್ಲೂ ಕೂಡ ಏನು ಕೂಳ್ಳದಾಸ ಮರುಳದಾಸ ಅಂತ ಹೇಳ್ಕೊಂಡು, ನಾನು ಆ ದಾಸರ 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 ದಾಸ ನಾನು ಅಂತ, ಹೀಗೆ ದೇವರಿಗೆ ದೇವರನ್ನ ಆರಾಧನೆ ಮಾಡುವವರ ದಾಸರ 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 ದಾಸರಾಗುವುದು ಕೂಡ ಜೀವನದಲ್ಲಿ ಸಿಗುವ ದೊಡ್ಡ ಭಾಗ್ಯ ಅಂತ. ಹಾಗಾಗಿ ಪವಿತ್ರ ಕೀರ್ತಿ ಉಳ್ಳಂತಹ ದೇವತೆಗಳು, ಸಿದ್ಧರು ಅವನನ್ನ ಭಕ್ತಿಯಿಂದ ಕೊಂಡಾಡ್ತಾರೆ, ಅತ್ಯಂತ ಪ್ರೀತಿಯಿಂದ ಅವನನ್ನ ಸ್ತುತಿಸ್ತಾರೆ. ಅದರಿಂದಾಗಿ ಅಲ್ಲಿ ಹೇಳ್ತಾರೆ, ತಾನು ಉಪಸೀದತ, ಅವ್ರ ಹತ್ರ ಸುಳಿಬೇಡಿ, ಅವ್ರ ಹತ್ರ ಹೋಗ್ಬೇಡಿ,
ಪಾಶ ತಗೊಂಡೋಗಿ ನೀವು ಅವರನ್ನ ಹೇಳ್ಕೊಂಡು ಬರ್ತೇವೆ ಅಂತಂದ್ರೆ ಅಷ್ಟೇ, ಅವರೇ ತೀರ್ಮಾನ ಮಾಡ್ತಾರೆ. ನನಗೆ ಇನ್ನು 6 ತಿಂಗಳು 3 ದಿವಸ 32 ಗಂಟೆ ಅಲ್ಲ 30 ಗಂಟೆ ಅಲ್ಲ 30 ಗಂಟೆ ಅಂದ್ರೆ 1 ದಿವಸ ಆಚೆ ಆಯ್ತಲ್ಲ, 20 ಗಂಟೆ 20 ಸೆಕೆಂಡ್ 20 ನಿಮಿಷ 20 ಸೆಕೆಂಡ್ ನಾನು ಬದುಕಿರ್ತೇನೆ ಅಂತ ಅವರಿಗೆ ಗೊತ್ತಿರುತ್ತೆ. ಅವ್ರು ಅದ್ರ ಮೇಲೆ ಅಲ್ಲಿ ಉಳಿಯಲ್ಲ. ಅವರು ಏನೋ ಒಂದು ಕೆಲಸ ಸಂಕಲ್ಪ ಆಗ್ಬೇಕು ಅಂತ ಯೋಚಿಸಿದ್ದನ್ನ ಮುಗಿಯೋ ತನಕ ಕಾಯ್ತಿರ್ತಾರೆ. ಆದ್ರಿಂದಾಗಿ ತಾನು ನೋಪಸೀದತ ಅವರ ಹತ್ರ ಹೋಗ್ಬೇಡಿ. ಯಾಕೆಂದ್ರೆ ಹರೇ ಹೇ ಗದಯ ಅಭಿಗುಪ್ತಾನ್, ಹರಿಯ ಗದೆ ಅವರನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ನೀವೇ ಏಟು ತಿಂತೀರಿ 2. ಮಧ್ಯದಲ್ಲಿ ಸುಮ್ಮನೆ ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋದ್ರೆ ಎತ್ತಿದ್ರೆ ಗದೆ ಇಳಿಸಿದ್ರೆ ವಧೆ ಅಂತ ಮುಗಿದು ಬಿಡುತ್ತೆ ನಿಮ್ ಕತೆ. ಆದ್ರಿಂದಾಗಿ ಬಹಳ ಜಾಗ್ರತೆಯಾಗಿ ಅವ್ರ ಹತ್ರ ನಿಮ್ಮ ವ್ಯವಹಾರ ಇರ್ಬೇಕು. ನೈಷಾಂ ಭಯಂ, ಅವ್ರಿಗೆ ಯಾರ ಭಯವೂ ಇಲ್ಲ. ಹಾಗಂತೇಳಿ ಯಾರನ್ನೂ ಭಯ ಪಡಿಸುವುದಿಲ್ಲ. ಇದು ದೊಡ್ಡತನ ಅಂದ್ರೆ. ಕೆಲವರಿಗೆ ಯಾರ್ದು ಭಯ ಇಲ್ಲ ಅಂದ್ರೆ ಅವರ ಭಯ ಎಲ್ರಿಗೂ ಉಂಟಾಗುತ್ತೆ. ಹಿರಣ್ಯಕಶಿಪುಗೆ ಯಾರ್ದು ಭಯ ಇರ್ಲಿಲ್ಲ, ಅವನು ವರವನ್ನ ಪಡೆದು ನಿಂತ. ಆದ್ರೆ ಅವರಿಂದಾಗಿ ಲೋಕಕ್ಕೆ ಸಿಕ್ಕಾಪಟ್ಟೆ ಭಯ ಆಯಿತು. ತನ್ನಿಂದಲೂ ಭಯವಿಲ್ಲದೆ ತಾನೂ ಭಯ ಪಡದೆ ಉಳಿಯುವವ ಸಾಧಕ. ಇದು ಅವನ ಜೀವನದ ಎಸೆನ್ಸ್. ಒಬ್ಬ ಸಾಧಕ ಅಂತ ಗುರುತಿಸಿಕೊಳ್ಳುವುದು ಹೇಗೆ ಅಂದ್ರೆ, ಅವನಿಂದ ಯಾರಿಗೂ ಭಯ ಇಲ್ಲ, ಆದ್ರೆ ಅವನು ಯಾರಿಗೂ ಭಯ ಪಡುವುದಿಲ್ಲ. ಇದು ಪ್ರಾಮಾಣಿಕತೆಯ ಬಲ, ಇದು ಸಾಮರ್ಥ್ಯ. ಯಾರನ್ನೂ ಕೂಡ ಇಂಥ ವಿಷಯಕ್ಕಾಗಿ ತಲೆ ತಗ್ಗಿಸಿ ನಡಿಬೇಕಾಗತ್ತೆ ಅಂತ ಅನ್ನುವ ದುಸ್ಥಿತಿ ಅವನಿಗಿರುವುದಿಲ್ಲ. ಆದ್ರಿಂದಾಗಿ ಅಂಥವರಿಗೆ ನವಯಂ ದಂಡೇ ಪ್ರಭವಾಮ, ಅಂಥವರಿಗೆ ನಾವು ದಂಡವನ್ನು ಎತ್ತಲಿಕ್ಕಾಗುವುದಿಲ್ಲ. ಅಂಥವರ ಹತ್ರಕ್ಕೆ ನೀವು ಹೋಗಬೇಡಿ. ಏ ಸಾಧವ ಸಮದೃಶಃ ಭಗವತ್ ಪ್ರಸನ್ನ, ಯಾರ ವಿಷಯದಲ್ಲಿ ಭಗವಂತ ಅತ್ಯಂತ ಪ್ರಸನ್ನನಾಗಿದ್ದಾನೋ, ಯಾರ ದೃಷ್ಟಿಯು ಜಗತ್ತಿನಲ್ಲಿ ಎಲ್ಲೆಡೆ ಇರುವ ಭಗವಂತ ಒಂದೇ ತೆರನಾಗಿದ್ದಾನೆ ಅಂತ ದೃಷ್ಟಿ ಇರುತ್ತೋ, ಯಾರು ಯಾವಾಗಲೂ ಇತರರಿಗೆ ಸದಾ ಸಾಧುವಾದವನ್ನೇ ಬಯಸ್ತಾರೋ, ಯಾರು ಭಗವಂತನ ಸೇವೆಯನ್ನ ಮಾಡಿದವರ ಸೇವೆಯ ಗಾಥೆಯನ್ನು ನಿರಂತರ ಹೇಳಿ ತಿರುಗ್ತಾರೋ ಅಂಥವರು ನಿಮ್ಮ ದಂಡದ ಚಟುವಟಿಕೆಗೆ ಪಾತ್ರರಲ್ವೇ ಅಲ್ಲ. ಇದು ನೆನಪಿರ್ಲಿ ಅಂತ ಸ್ವತಃ ಯಮನೇ ತನ್ನ ದೂತರಿಗೆ ಹೇಳುವ ಮಾತು. ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಅಂತ ಒಂದು ದಾಸರ ಹಾಡಿದೆ. ಅವ್ರಿಗೆ ಚೂರು ಕರುಣೆ ಇಲ್ಲ, ಆದ್ರೆ ಇವ್ರ ವಿಷಯದಲ್ಲಿ ಅವ್ರ ಹತ್ರ ಸುಳಿಯಲ್ಲ. ಯಾಕೆಂದ್ರೆ ಅವರನ್ನ ರಕ್ಷಿಸ್ಲಿಕ್ಕೆ ಮತ್ತೆ ಭಗವಂತನ ಗದೆ ಇದೆ, ರಕ್ಷೆ ಇದೆ ಅಂತ ಅವ್ರಿಗೆ ಗೊತ್ತಿದೆ. ತಾನಾನಯಧ್ವಂ ಅಸತೋ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಸಾದಜಸ್ರಂ ನಿಷ್ಕಿಂಚನೈಃ ಪರಮಹಂಸ ಕುಲೈರಸಜ್ಞೈಃ ಜುಷ್ಟಾದ್ ಗೃಹೇ ನಿರಯವರ್ತ್ಮನಿ ಬದ್ಧತುಷ್ಟಾನ್. ತಾನ್ ಆನಯಧ್ವಂ, ಅವರನ್ನು ಕರ್ಕೊಂಡ್ ಬನ್ನಿ. ಯಾರನ್ನ? ಅಸತಃ, ಸಜ್ಜನರಲ್ಲದವರನ್ನ, ದುರುಳರನ್ನ. ಯಾರವರು? ಹೆಂಗ್ ಗೊತ್ತಾಗುತ್ತೆ? ಅಸಜ್ಜನರು ಅಂತ ಬೋರ್ಡ್ ಹಾಕೊಂಡು ತಿರುಗ್ತಾ ಇರ್ತಾರ. ನಾವು ಅಸಜ್ಜನ, ಅವರು ಹೇಳುದು ನಾವು ಒಳ್ಳೆಯವರು ಅಂತಾನೆ. ಕೊನೆಗೆ ಎಲ್ಲಿವರೆಗಿಂದ ಅವ್ರು ಒಳ್ಳೆಯವರು ಅಂತ ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಅವ್ರನ್ನ ಒಳ್ಳೆಯವರು ಅಂತ ಕರಿತಾ ಇರ್ತಾರೆ. ಯಾಕಂದ್ರೆ ಅವ್ರ ಹೆಸರೇ ಒಳ್ಳೆಯವರು, ಗುಣದಿಂದ ಒಳ್ಳೆತನ ಇರುವುದಿಲ್ಲ. ಆದ್ರಿಂದ ಆದ್ರೆ ಗೊತ್ತಾಗುದು ಹೇಗೆ ಅಸತಃ ಅಂತ, ಅವರು ಸಜ್ಜನರಲ್ಲ ಅಂತ? ಮುಕುಂದ ಪಾದಾರವಿಂದ ಮಕರಂದ ರಸಾತ್ ಅಜಸ್ರಂ ವಿಮುಖಾನ್, ಬಿಡುಗಡೆಯ ದಾರಿಯನ್ನ ತೋರುವ. ಮುಕುಂದ ಅಂದ್ರೆ ಮುಕುಂ ದದಾತೀತಿ ಮುಕುಂದ. ಮುಕುಂ ಅಂತಂದ್ರೆ ಮುಚ್ಚಲು ಮೋಕ್ಷಣೆ, ಬಿಡುಗಡೆಯ ದಾರಿಯನ್ನ ತೋರುವ ಭಗವಂತನ ಪದತಲಗಳ ಎಲೆಯ ರೀತಿಯ ಎಸಳಿನಂತಿರುವ ರಸವತ್ತಾದ ಮಕರಂದವನ್ನು ಯಾರು ಸುಖವಾಗಿ ಹೀರುವುದಿಲ್ಲವೋ ಅವರೆಲ್ಲ ಅಸಜ್ಜನರು, ಅವರು ಅಸತಃ. ಅಂತಹ ಅಸತಃ ಅಜಸ್ರಂ, ಕಾಯ್ಬೇಡಿ ಅವರಿಗೆ. 1 ನಿಮಿಷ ತಾಳು, ನಾನೊಂಚೂರು ಅದು ಮಾಡಿ ಬರ್ತೇನೆ, ನನ್ನದೊಂದು 2 ಅಂಗಡಿ ವ್ಯಾಪಾರ ಇದೆ, ನನಗೊಂದು 3 ಮಳಿಗೆಗಳಿಗೆ ನಾನು ಶಟರ್ ಎಳೆದು ಬಂದಿಲ್ಲ, ಆಮೇಲೆ ಸಿಗ್ತೇನೆ ನಿನಗೆ ಅಂತ ಹೇಳಿದ್ರೆ ಕಾಯ್ಬೇಡ. ಅಜಸ್ರಂ, ಎತಾಕೊಂಬ ಅಷ್ಟೇ, ಹೇಳಿಕ್ಕಿಲ್ಲ. ಒಂದೇ ಸರ್ತಿ ದಡಾರ್ ಅಂತ ಹೇಳ್ಕೊಂಡು ಬರುದಷ್ಟೇ. ನಿಷ್ಕಿಂಚನೈಃ ಪರಮಹಂಸ ಕುಲೈಃ ರಸಜ್ಞೈಃ ಜುಷ್ಟಾದ್ ಗೃಹೇ ನಿರಯವರ್ತ್ಮನಿ ಬದ್ಧ ತೃಷ್ಣಾನ್. ನರಕಕ್ಕೆ ದಾರಿ ತೋರುವ ನಿರಯವರ್ತ್ಮನಿ ಬದ್ಧ ತೃಷ್ಣಾನ್. ನಿರಯವರ್ತ್ಮ ಅಂದ್ರೆ, ನಿರಯ ಅಂದ್ರೆ ಕತ್ತಲೆಯ ಭಾಗ. ಉಪನಿಷತ್ತಿನಲ್ಲೂ ಕೂಡ ನಿರಯ ಶಬ್ದವನ್ನು ಸುಮಾರು ಸರ್ತಿ ಬಳಸ್ತಾರೆ. ಅದು ಆತ್ಮಹತ್ಯೆ ಮಾಡಿದವನಿಗೆ ನಿರಯವೇ ಗತಿ ಅಂತ ಮಾತುಗಳಿವೆ. ಹಾಗಾಗಿ ಅಂತಹ ನಿರಯದ ದಾರಿಯಲ್ಲಿ
ಬದ್ಧ ತೃಷ್ಣಾನ್, ಬಹಳ ಆಸಕ್ತರಾಗಿರುವ ದುರ್ಜನರನ್ನ ಎಳ್ಕೊಂಡ್ ಬಾ. ಮತ್ತೆ ನಿಷ್ಕಿಂಚನೈಹಿ ಪರಮಹಂಸಕುಲೈಹಿ ರಸಜ್ಞೈಹಿ, ಅಂತಹ ವ್ಯಕ್ತಿಗಳಲ್ಲಿ ಮಾತ್ರ ನೀನು ದಾಂಡವನ್ನ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡ. ನಿಷ್ಕಿಂಚನರು, ಸಂಪತ್ತಿನ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸಿಕೊಳ್ಳದವರು. ಪರಮಹಂಸಕುಲೈಹಿ ರಸಜ್ಞೈಹಿ, ಒಳ್ಳೆಯ ಸಜ್ಜನರ ಜೊತೆಗಿನ ಸಮಾಜದಲ್ಲಿ, ಕುಲ ಅಂದ್ರೆ ಸಮಾಜ ಅಂತ ಅರ್ಥ. ಪರಮಹಂಸ ಕುಲ ಅಂತಂದ್ರೆ ಒಳ್ಳೆಯ ಸಜ್ಜನರ ಸಮಾಜದ ವ್ಯವಸ್ಥೆಯನ್ನ ಆಸ್ವಾದಿಸುವವರು. ರಸಜ್ಞಿ, ಒಳ್ಳೆಯ ರಸಜ್ಞರು ಇದ್ದಾರೆ. ಅವರು ಯಾವುದನ್ನ ಇಷ್ಟಪಟ್ಟಿದ್ದಾರೋ ಅಂತಹ ಪಾದದ ರಸವನ್ನ ತಿಳಿಯದೆ ಯಾರು ಮನೆಯಲ್ಲಿಯೇ ಬದ್ಧ ತೃಷ್ಣರು. ಗೃಹೆ ಅಂದ್ರೆ ಎರಡು ಅರ್ಥ. ಗೃಹೆ ಅಂದ್ರೆ ಮನೆ ಅಂತ ಅರ್ಥ, ಗೃಹೆ ಅಂದ್ರೆ ಗೃಹಿಣಿ ಅಂತ ಅರ್ಥ. ಗೃಹಿಣಿ ಗೃಹಂ ಉಚ್ಯತೆ, ಬಿಡಿಸಿ ಹೇಳ್ಬೇಕು. ಮನೆಯೇ ಅದು ಪ್ರಧಾನ. ಆದ್ರಿಂದ ಬದ್ಧ ತೃಷ್ಣಾನ್, ತೃಷ್ಣ ಅಂದ್ರೆ ಭತ್ತದ ಆಸೆ. ಎಷ್ಟು ಮಾಡಿದ್ರು ಮನೆಗೆ ಮತ್ತೆ ಮತ್ತೆ ಮಾಡು, ಮನೆಗೆ ವ್ಯವಸ್ಥೆ ನೋಡು, ಅದನ್ನ ಮಾಡು, ಇದನ್ ಮಾಡು, ಬರೀ ಲೋಕಾಭಿರಾಮದ ಮಾತುಗಳ ಹೊರತು ಲೋಕಾತೀತನ ವಿಷಯದಲ್ಲಿ ಒಂದು ಕ್ಷಣವೂ ಚಿಂತಿಸುವುದಿಲ್ಲ. ಬದ್ಧ ತೃಷ್ಣಾನ್, ಅತ್ಯಂತ ಆಸಕ್ತರನ್ನ ಮಾತ್ರ ಆನಯತ್ವಂ, ಇಹ ಆನಯತ್ವಂ, ಇಲ್ಲಿಗೆ ಕರ್ತಾನೆ. ಅವ್ರನ್ನ ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಕೊಡ್ಬೇಡಿ, ಸೀದಾ ಇಲ್ಲಿಗೆ ಕರ್ಕೊಂಡು ಬಂದು ಅವನನ್ನ ದೊಡ್ಡ ಪಾತ್ರೆಗೆ ಹಾಕಿ ಮುಚ್ಚಿಬಿಡಿ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾನಯಧ್ವಂ ಅಸತೋ ಕೃತ ವಿಷ್ಣುಕೃತ್ಯಾನ್. ಯಾರ ನಾಲಿಗೆ ಭಗವಂತನ ಗುಣಗಳನ್ನ ಚಿಂತಿಸುವ ನಾಮವನ್ನ ಉಚ್ಚರಿಸುವುದಿಲ್ಲವೋ ಎಳೆತನ್ನಿ ಅವರನ್ನು. ಯಾರ ಮನಸ್ಸು ಭಗವಂತನ ಚರಣ ಕಮಲಗಳನ್ನ ಅಗಲದೆ ನೆನೆಯಬೇಕಾದ ಸ್ವತ್ತನ್ನೂ ಕೂಡ ಅಗಲಿ ನಿಲ್ಲುತ್ತೋ ಎಳೆತನ್ನಿ ಅವರನ್ನ. ಯಾರು ಕೃಷ್ಣನಿಗೆ ತಲೆ ಒಂದು ಬಾರಿ ಆಗದರೂ ಕೂಡ ಬಾಗದೆ ಕಟೆದು ಅಹಂಕಾರದಿಂದ ನಾನೇ ಎಲ್ಲ ಅಂತ ಬೀಗುವ ತಲೆಯನ್ನ ಕೆತ್ತಿ ತನ್ನಿ, ಎತ್ತಿ ತನ್ನಿ, ಕೆತ್ತಿ ತನ್ನಿ, ಕಿತ್ತು ತನ್ನಿ, ಉಳಿಸಬೇಡಿ ಯಾರನ್ನು. ತಾನಾನಯಧ್ವಂ ಅಸತಃ, ಆ ದುಷ್ಟರನ್ನ ಎಳೆತನ್ನಿ. ಅಕೃತ ವಿಷ್ಣು ಕೃತ್ಯಾನ್, ಭಗವಂತನಿಗೆ ಪ್ರೀತವಾಗುವ ಒಂದೇ ಒಂದು ಕಾರ್ಯ ಮಾಡದ ದುರುಳರನ್ನ ಮಾತ್ರ ಉಳಿಸ್ಬೇಡಿ. ಅವರು ಭೂಮಿಗಿದ್ರೆ ಭಾರ, ಅನ್ನಕ್ಕೆ ದಂಡ. ಒಂದು ಪೈಸೆ ಅವರಿಂದ ಲೋಕಕ್ಕೆ ಉಪಕಾರ ಇಲ್ಲ. ಅವರನ್ನು ಉಳಿಸಿದ್ರೆ ಪಾಪ ಭೂದೇವಿ ನನ್ನನ್ನ ಕೇಳ್ಕೊಳ್ತಾಳೆ, ಅಯ್ಯೋ ಈ ಭಾರದ ದಂಡ ಪಿಂಡವನ್ನ ಕೊಂಡು ಹೋಗಿ ಇಡಬೇಡಿ ಇಲ್ಲಿ, ನನಗೆ ಇನ್ನು ಸ್ವಲ್ಪ ಹೊತ್ತಿದ್ರೆ ಮಂಡೆ ಪೆಟ್ಟಾಗುತ್ತೆ, ಕರ್ಕೊಂಡು ಹೋಗಿ ಇವ್ರನ್ನ ಅಂತ. ಇವ್ರ ಮಾತು ಕೇಳಲಿಕ್ಕಾಗಲ್ಲ, ಇವ್ರು ಇದ್ರೆ ಮಾತಾಡಿದಕ್ಕೆ ಅರ್ಥ ಮಾಡ್ಕೊಳಿಕ್ ಸಾಧ್ಯ ಇಲ್ಲ ಅಂತ. ಎಷ್ಟು ಚಂದ ಇದೆ ನೋಡಿ, ಒಂದೊಂದೇ ವಾಕ್ಯ. ಅಲ್ಲಲ್ಲಿ ಯಾ ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರತೆ ತಚ್ಚರಣಾರವಿಂದ ಕೃಷ್ಣಾಯ ನೋ ನಮತಿ. ನೋ ಅಂದ್ರೆ ನೋ, ಇಂಗ್ಲಿಷ್ ನ ನೋನೆ ನೋ. ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ, ಇಲ್ಲಿಂದ ಕದ್ದದ್ದು ನಮ್ಗೆ ಇಲ್ಲಿದ್ದ ಅರ್ಥ ಗೊತ್ತಿಲ್ಲ. ತಾನ್ ಆನಯಧ್ವಂ, ಎಳೆತನ್ನಿ ಅವರನ್ನ. ಅಕೃತ ವಿಷ್ಣು ಕೃತ್ಯ, ಕೆಲಸ ಮಾಡದ ದುರುಳರನ್ನು, ಭಗವಂತನಿಗಾಗಿ ಬದುಕಿನ ಕರ್ಮವನ್ನ ನಡೆಸದವರನ್ನು, ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಪ್ರೀತಿಸಿ ಮಾಡದವರನ್ನು, ಅದನ್ನ ಪೂಜೆ ಎಂದು ಚಿಂತಿಸದೆ ಬದುಕಿನುದ್ದಕ್ಕೂ ಹೊಟ್ಟೆಯನ್ನೇ ಬಹಳ ದೊಡ್ಡ ಪ್ರಮಾಣದ ಸೊತ್ತು ಅಂತ ಭಾವಿಸಿ ಅದನ್ನೇ ತುಂಬಿಸಿ ದೊಡ್ಡದು ಮಾಡಿಕೊಂಡ ದಡ್ಡರನ್ನು ಹೊತ್ತು ತನ್ನಿ ಅಂತ. ಚಟ್ಟ ಭಾರ ಆದ್ರೂ ತೊಂದ್ರೆ ಇಲ್ಲ, ಹೊತ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಕೃಷ್ಣಾಂಗ್ರಿ ಪದ್ಮ ಮಧುಲಿ ನ ಪುನರ್ವಿಸೃಷ್ಟಂ ವಿಸೃಷ್ಟ ಮಾಯಾ ಗುಣೇಶು ರಮತೆ ವೃಜಿನಾವಹೇಶು ವೃಜಿನಾವಹೇಶು ಅನ್ಯಸ್ತು ಕಾಮಹತ ಆತ್ಮರಜ ಪ್ರಮಾಷ್ಟುಂ ಈಹೇತ ಕರ್ಮಯತ ಏವ ರಜಃ ಪುನಃ ಸ್ಯಾತ್. ಈ ಸಜ್ಜನರು ಶ್ರೀಕೃಷ್ಣನ ಒಳ್ಳೆಯ ಅರಳಿದ ಕಮಲದಂತಿರುವ ಪದತಲವನ್ನ ದುಂಬಿಯಂತೆ ಮಕರಂದವನ್ನ ಹೀರುವ ಸಜ್ಜನರು ಅಂತಿದ್ದಾರಲ್ವಾ, ಅವರು ಒಂದು ಸರ್ತಿ ಎಲ್ಲೋ ತಪ್ಪಾಯ್ತು ಅಂತ ಇಟ್ಕೊಳ್ಳಿ, ಅವರನ್ನು ಯಾವತ್ತೂ ಕೂಡ ಇದು ಪಾಪಕರ, ಇದು ತುಚ್ಛ ಅಂತ ಅವರ ಮನಸ್ಸಿಗೆ ಬಂತು ಅಂದ್ರೆ ಮತ್ತೆ ಆ ವಿಷಯ ಪದಾರ್ಥಕ್ಕೆ ಮತ್ತೆ ಮತ್ತೆ ಬೀಳಲ್ಲ ಅವರು. ಮಾಯಾಗುಣೇಶು ನ ರಮತೆ, ಸಾಂಸಾರಿಕ ಮಾಯಾ ಬಲೆಯಲ್ಲಿ ಅವರು ಮತ್ತೆ ತಾವು ಬೀಳಬಾರದು ಅಂತ ನಿರಂತರ ದೇವರ ಹತ್ರ ಕೇಳ್ಕೊಳ್ತಾನೆ. ವೃಜಿನ ಆವಹೇಶು ನ ರಮತೆ. ವೃಜಿನ ಅಂದ್ರೆ ಪಾಪಗಳು, ದುಷ್ಟ ಕರ್ಮಗಳು, ದುರಿತಗಳು. ಇಂಥದ್ರಲ್ಲಿ ಯಾವತ್ತೂ ಅವರು ತಿರುಗಿ ಬೀಳುವುದಿಲ್ಲ. ಆದ್ರೆ ಅನ್ಯಸ್ತು ಈ ತರ ಅಲ್ಲದವರು ಕಾಮಹತಃ, ಕಾಮದಿಂದ ಆಗಲೇ ಹತರಾಗಿ ಹೋದವರು, ಆತ್ಮರಜ
ಧೂಳನ್ನೇ ಮೈ ಅಂತ ಅನ್ಕೊಂಡವರು, ಅದೇ ಚಂದ ಅಂತ ಭಾವಿಸಿದವರು. ಆತ್ಮ ರಜಃ, ರಜಸ್ಸು ಅಂದ್ರೆ ಕೊಳೆ ಅಂತ ಅರ್ಥ. ಆತ್ಮವನ್ನ ಕೊಳೆಯನ್ನ ತುಂಬಿಸಿಕೊಂಡವರು. ಆ ನ ಪ್ರಮಾಷ್ಟುಂ ಈ ಹೇತ, ಅವರು ಎಂದೂ ಕೂಡ ಆ ಕೊಳೆಯನ್ನ ಕಳೆದುಕೊಳ್ಳುವುದಕ್ಕೆ ಬಯಸುವವರಲ್ಲ. ಯಾಕೆಂದ್ರೆ ಆ ಕರ್ಮ ಅನ್ನುವಂತ ಕೊಳೆಯನ್ನ ಹಚ್ಕೊಂಡಿದ್ದಾರೆ. ಆ ಕರ್ಮ ಮಾಡ್ತಾ ಇರ್ತಾರೆ, ಮತ್ತೆ ಕರ್ಮಗಳು ಇರ್ತವೆ. ಅದೇ ರಜಸ್ಸು. ಧೂಳಿನಿಂದ ಕೈಯನ್ನ ತೊಳೆದ ಹಾಗೆ, ಕೆಸರಿನಿಂದ ಕೈಯನ್ನ ತೊಳೆದ ಹಾಗೆ. ಕರ್ಮದಿಂದಲೇ ಕರ್ಮವನ್ನ ತೊಳೆದುಕೊಳ್ಳುವುದು ಅನ್ನೋದು ಕರ್ಮವನ್ನ ಮತ್ತೆ ಮತ್ತೆ ಮಾಡ್ತಾ ಇರುವುದು ಅಂತ ಅರ್ಥ. ಒಂದು ಕರ್ಮ ಆಯ್ತಾ, ಆದ್ರಿಂದ ಮತ್ತೆ ಕರ್ಮ ಆಗುತ್ತೆ. ಅಯ್ಯೋ ಕರ್ಮ ಅಂತ ತಲೆ ಮೇಲೆ ಚಚ್ಕೊಂಡಿದ್ದಕ್ಕೆ ಮತ್ತೊಂದು ಕರ್ಮ ಆಗುತ್ತೆ. ಆ ಕರ್ಮ ಸರಿಯಾಗ್ಲಿಲ್ಲ ನೋಡಿ, ನೀವು ಹಿಂದೆ ಮಾಡಿದ ಕರ್ಮಗಳಲ್ಲಿ ಎಲ್ಲವೂ ಕೂಡ ದ್ರವ್ಯಲೋಪ, ಕ್ರಿಯಾಲೋಪ, ಮಂತ್ರಲೋಪ, ತಂತ್ರಲೋಪ, ಸರ್ವವಿಧ ವರ್ಣ ಕ್ರಿಯಾ ಕಲಾಪಗಳೆಲ್ಲವೂ ಲೋಪ. ಅದಕ್ಕೆ ಎಲ್ಲದಕ್ಕೂ ಪ್ರತ್ಯೇಕ ಪ್ರತ್ಯೇಕ ಶಾಪ. ಆ ಶಾಪದಿಂದ ಹುಟ್ಟಿದ್ದು ಒಂದಿಷ್ಟು ಪಾಪ, ಅದರಿಂದ ಬಂದಿದ್ದು ಒಂದಿಷ್ಟು ಮೂಟೆಗಟ್ಲೆ ಪಾಪ ಆಯ್ತು. ಅದರಿಂದ ಜೀವಕ್ಕೆ ಬರೀ ತಾಪ ಆಯ್ತು. ಜೀವನ ಪುನಃ ರಜಃ ಸ್ಯಾತ್, ಮತ್ತೆ ಮತ್ತೆ ರಜಸ್ಸೆ, ಮತ್ತೆ ಮತ್ತೆ ಧೂಳೆ, ಮತ್ತೆ ಮತ್ತೆ ಕರ್ಮಗಳ ಸಂಕೋಲೆಯೇ ಆತನನ್ನು ಅಂಟಿಸಿಕೊಳ್ಳುತ್ತೆ. ಅವರನ್ನು ಬಿಡಬೇಡಿ, ಎತ್ತಾಕೊಂಬನ್ನಿ, ಕರ್ಕೊಂಬಂದ್ಬಿಡಿ, ಅವರನ್ನು ಉಳಿಸ್ಬೇಡಿ. ಅಲ್ಲಿ ರಗಳೆ ಮಾಡ್ತಾ ಇರ್ತಾರೆ. ತತ್ ಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣೋ ನಾರಾಯಣ ಪರ ಸ್ವಪುರುಷೈ ಯತ ಸತ್ಕೃತಂ ನಃ ಸ್ವಾನಾಮ ಅಹೋ ನ ವಿದುಷಾಂ ರಚಿತಾಂಜಲೀನಾಂ ಶಾಂತಿರ್ವರೀಯಸಿ ನಮಃ ಪುರುಷಾಯ ಭೂಮ್ನೇ. ವಸ್ತುತಃ ನಾರಾಯಣ ಎನ್ನ ನಾಮವನ್ನ ಉಚ್ಚರಿಸಿದವನ ಕೊರಳಿಗೆ ನಾವು ಪಾಶ ಹಾಕಿದ್ದು ಅಂತನ್ನುವುದು ನಾರಾಯಣನ ದೂತರಿಗೆ ನಾವು ಮಾಡಿದ ಅವಮಾನ, ಅದು ಅಪಚಾರ. ಪುರಾಣ ಪುರುಷೋತ್ತಮನಾದ ಪರಮಾತ್ಮನ ದೂತರನ್ನ ಎಂದಿಗೂ ಯಾರು ಯಾವತ್ತು ಯಾವ ಕಾರಣಕ್ಕೂ ಕೂಡ ಅಪಮಾನಿಸುವಂತಿಲ್ಲ. ನಮ್ಮ ದೂತರಿಂದ ಅಂತಹ ಅಪಮಾನವಾಗಿದೆ. ನಾರಾಯಣ ನಮ್ಮನ್ನು ಕ್ಷಮ್ಯತಾಂ, ಕ್ಷಮಿಸಲಿ, ನಮ್ಮನ್ನು ನಾರಾಯಣ ಮನ್ನಿಸಲಿ, ಬಿಡದೆ, ಮನ್ನಿಸಲಿ ಬಿಡದೆ ಅಂತ ದಯದಿಂದ ಅವನು ರಕ್ಷಣೆ ಮಾಡಿ. ನಾವು ಅಜ್ಞಾನಿಗಳಾದ್ರೂ ಅವನ ಭಕ್ತರು. ನಾವು ಅವನ ವಿಷಯದಲ್ಲಿ ನ ವಿದುಷಾಂ, ನಾವು ಅತ್ಯಂತ ತಿಳಿದು ಎಲ್ಲವನ್ನ ಅರ್ಥೈಸಿಕೊಂಡು ಅರೆದು ಕುಡಿದು ತಲೆಯೊಳಗೆ ಅದನ್ನು ಬೆಸುಗೆ ಹಾಕಿಕೊಂಡು ಕೂತವರಲ್ಲ. ಆದ್ರೆ ಭಕ್ತಿ ಇದೆ, ಅವನನ್ನು ತಿಳಿದಿಲ್ಲ ಅಂತ ಗೊತ್ತಿದೆ, ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಲ್ಪ ಅರ್ಥ ಆಗಿದೆ. ಆ ಕಾರಣಕ್ಕಾಗಿ ಆದ್ರೂ ನಮ್ಮನ್ನ ಕ್ಷಮಿಸ್ತಾನೆ ಅನ್ನುವ ನಂಬಿಕೆಯಿಂದ ಅವನಿಗೆ ಕೈಯನ್ನ ರಚಿತಾಂಜಲಿನ, ರಚಿತ ಅಂಜಲಿ, ಕೈಗಳೆರಡನ್ನ ಮುಗಿದು ಹೂವಿನ ಮೊಕ್ಕೆಯಂತೆ ದೇವರಿಗೆ ಕೈ ಮುಗಿಯುವುದು ಅಂದ್ರೆ ಇದೊಂದು ಹೂವಿನ ಮೊಗ್ಗು. ಇದು ನಮ್ಮ ಹೃದಯದ ಹೂವನ್ನ ಕೈಯಲ್ಲಿ ತೋರಿಸಿ ಹೇಳುವುದು. ಇದು ಹೃದಯದಲ್ಲೇ ಇರುವ ಭಾವ. ಯಾಕೆಂದ್ರೆ ಅದು ಸ್ವಲ್ಪ, ಅದು ನಾವು ಪೂರ್ತಿ ಹೀಗನ್ನೋದಿಲ್ಲ, ಸ್ವಲ್ಪ ಹೀಗಂತೀವಿ. ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೂರ ಅರಳತ್ತೆ ಅಂತ. ಆ ಭಾವದಲ್ಲಿರುವ ಮೊಗ್ಗನ್ನ, ತಯಾರಾಗಿರುವ ಮೊಗ್ಗನ್ನ ದೇವರೇ ಹೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೈಯೇ ಹೂವು, ಇದನ್ನೇ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಒಪ್ಪಿಸುವ ಹಾಗೆ ಪರಮ ಪುರುಷನಾದ ಪೂರ್ಣನಾದ ಭಗವಂತನಿಗೆ ಪುರುಷಾಯ ಭೂಮ್ನೆ. ಭೂಮ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಪುರುಷ ಅಂತಂದ್ರೆ ಪೂರ್ಣವಾದ ಸ್ವರೂಪ ಅಂತ ಒಂದರ್ಥ. ಎಲ್ಲರ ಪುರದಲ್ಲೂ ನೆಲೆಸಿದವನು ಅಂತ, ಎಲ್ಲರ ಒಳಗಿನ ಭಾವ ಏನು ಅಂತ ಅರ್ಥೈಸಿಕೊಳ್ಳುವವ. ನಾವು ಯಾವತ್ತೂ ಕೂಡ ತಿರಸ್ಕಾರದ ಭಾವದಿಂದ ಅಥವಾ ಅವನ ಬಗೆಗೆ ನಿರ್ಲಕ್ಷ್ಯ ಭಾವದಿಂದ ನಾವು ಅವನ ದೂತರನ್ನ ಅವಮಾನಿಸಿಲ್ಲ. ಅದರಿಂದಾಗಿ ಎಲ್ಲ ದೊಡ್ಡವರಿಗೂ ದೊಡ್ಡವರೆನಿಸಿದ ಭಗವಂತನ ಶಾಂತಿ ವರೀಯಸಿ. ಶಾಂತಿ ಅಂದ್ರೆ ಸಹನಾ ಗುಣ, ಶಾಂತಿ ಅಂದ್ರೆ ಸಹಿಸಿಕೊಳ್ಳುವ ಸಮಾಧಾನದ ಭಾವ. ಇದು ವರೀಯಸಿ, ಇದು ಅತ್ಯಂತ ಶ್ರೇಷ್ಠವಾದದ್ದು. ನಿನ್ನಲ್ಲಿ ಅಂತಹ ಗುಣ ಅನ್ನೋದು ನಾವು ಕೈ ಜೋಡಿಸ್ತಾ ಇದ್ದೇವೆ, ನಮೋ ಅಂತ ಹೇಳ್ತೇವೆ, ನೀನು ದೊಡ್ಡವನು ಅಂತ ಕೊಂಡಾಡ್ತೇವೆ. ನಮ್ಮನ್ನೆಲ್ಲ ಕ್ಷಮಿಸುವ ಕ್ಷಮಾಗುಣ ನಿನ್ನಲ್ಲಿ ಇದೆ ಅಂತ ನಂಬಿದ್ದೇವೆ, ಕ್ಷಮಿಸಿ ಬಿಡು ಅಂತ ಯಮದೂತರ ಪರವಾಗಿ ಯಮನೇ ನಾರಾಯಣನಲ್ಲಿ ಕೈ ಮುಗಿದು ಕ್ಷಮೆ ಕೇಳ್ತಾನೆ. ನಮ್ಮ ದೂತರು ಒಂಚೂರು ಎಡವಟ್ಟು ಮಾಡಿದ್ದಾರೆ, ಆ ಎಡವಟ್ಟನ್ನು ಹೊಟ್ಟೆಗೆ ಹಾಕು, ತಲೆಗೆ ಹಾಕೋಬೇಡ ಅಂತ ದೇವ್ರ ಹತ್ರ ಕೇಳ್ತಾನೆ. ನೀನ್ ತುಂಬಾ ದೊಡ್ಡ ಹೊಟ್ಟೆ ಅಲ್ವಾ, ಇಡೀ ಜಗತ್ತನ್ನೇ ತುಂಬಿಸ್ಕೊಂಡವನಿಗೆ ನಮ್ದು ಇದೊಂದು ಮಾತು ಎಲ್ಲಿಗೂ ಜೀರ್ಣಕ್ಕೂ ಸಿಗುದಿಲ್ಲ, ಅದು ಹಾಗೆ ಕರಗಿ ಹೋಗುತ್ತೆ, ಸಹಿಸಿಕೋ ಅಂತ ಹೇಳ್ತಾರೆ. ಶುಕ ಉವಾಚ ಇತ್ತಂ ಸ್ವಭರ್ತೃಗತಿತಂ ಭಗವನ್ಮಹಿತ್ವಂ ಸಂಸತ್ಯ ವಿಸ್ಮತ ಧಿಯೋ ಯಮಕಿಂಕರಾಸ್ತೆ ತೇನಾಚ್ಯುತಾಶ್ರಯ ಜನಂ ಭಗವನ್ಮಹಿತ್ವಂ ದ್ರಷ್ಟಂಚ ಬಿಭ್ಯತಿ ತತಃ ಪ್ರಭೃತಿ ಸ್ಮರಾಜನ್. ಹೇ ರಾಜನ್, ಹೀಗೆ ತಮ್ಮ ಒಡೆಯನಾದ ಧರ್ಮರಾಜ ಹೇಳಿದಂತಹ ಭಗವಂತನ ಮಹಿಮೆಯನ್ನ ಕೇಳಿ ಯಮದೂತರು ತಲೆ ಅಲ್ಲಾಡಿಸಿ ಅಚ್ಚರಿಗೊಂಡ್ರು. ಆಶ್ಚರ್ಯ ಆಯ್ತು ಅವರಿಗೆ. ನಾವಿಲ್ಲಿ ತನಕ ಏನೋ ಕೇಳಿದ್ವಿ, ವಿಸ್ಮಿತ ಧಿಯ, ಬುದ್ಧಿಯಲ್ಲಿ ಇನ್ನೂ ಅದನ್ನ ಪೂರ್ತಿ ಅಡಗಿಸಿಕೊಂಡು ಎಂಥ ಅದ್ಭುತ
ಶಕ್ತಿ ಆ ಭಗವಂತನದ್ದು, ಅವನ ದೂತರದ್ದು, ಅವರ ಚಂದಗಿಂದ ಎಲ್ಲ ನೋಡಿ ಬಂದಿದ್ರಲ್ವಾ. ಆ ಚಂದದ ಹಿಂದೆ ಇರುವುದು ತಾಕತ್ತು, ಜ್ಞಾನ ಹೊರತು ಸುಮ್ನೆ ಅವ್ರು ಎಲ್ಲೋ ಪಾರ್ಲರಿಗೆ ಹೋಗಿ ಅಲಂಕಾರ ಮಾಡ್ಕೊಂಡು ಬಂದದ್ದಲ್ಲ. ಆಮೇಲೆ ವಾಪಸ್ ಹೋಗುವಾಗ ಅವರೇ ಒರೆಸಿ ಹೋಗಿ ಮತ್ತೆ ಯಾರಿದು ಹೊರಗ್ ಬರುವಾಗ ನೀವು ಕೆಲಸದವರ ಅಂತ ಕೇಳುವ ಸ್ಥಿತಿಗೆ ಬಂದದ್ದು ಅಲ್ಲ. ಅಂದ್ರೆ ನಿಜವಾಗಿಯೂ ಸೌಂದರ್ಯವಂತಿಕೆಯಿಂದ ತುಂಬಿದವರು ಅಂತದ್ದನ್ನ ಕಂಡಿದ್ರು. ಈಗ ಗುಣವೂ ಗೊತ್ತಾಯ್ತು, ಆಗ ಚಂದ ಗೊತ್ತಾಯ್ತು, ಈಗ ಗುಣ ಗೊತ್ತಾಯ್ತು. ಸಾಮಾನ್ಯ ದೇವತೆಗಳಲ್ಲಿ ಚಂದ ಅನ್ನೋದು ಗುಣದಿಂದ ಹೊರತು ಹೊರಗಿನಿಂದ ಮೇಕಪ್ಪಿನಿಂದ ಅಲ್ಲ. ಯಾರಿಗೆ ತಪಸ್ಸು ಅನ್ನುವ ಗುಣ ಇರುತ್ತೋ, ಯಾರಿಗೆ ಅಧ್ಯಯನ ಅನ್ನುವ ಶಕ್ತಿ ಇರುತ್ತೋ ಅವರಲ್ಲಿ ಒಂದು ಸಹಜವಾದ ಕಾಂತಿ ಬರುತ್ತೆ. ಅದು ಹೇಗೇ ಇದ್ರೂ ಅವರ ಮುಖದಲ್ಲಿ ಒಂದು ವರ್ಚಸ್ಸು ಹುಟ್ಟತ್ತೆ. ಅವರನ್ನ ಕಂಡಾಗ ತಲೆ ಬಾಗಬೇಕು ಅಂತ ಅನ್ನಿಸುವಷ್ಟು ಅವರಲ್ಲಿ ದಿವ್ಯವಾದ ತೇಜಸ್ಸಿರುತ್ತೆ. ಆ ತೇಜಸ್ಸನ್ನ ಆಗ್ಲೇ ಕಂಡಿದ್ರು, ಈಗ ಗುಣವೂ ಗೊತ್ತಾಯ್ತು. ಇನ್ನಷ್ಟು ಅಚ್ಚರಿಯಲ್ಲಿ ಮುಳುಗಿ ಹೋದ್ರು ಯಮದೂತರು. ಅಂದಿನಿಂದ ಆ ಯಮದೂತರು ಎಂದಿಗೂ ಕೂಡ ವಿಷ್ಣು ಭಕ್ತರನ್ನ ಮುಟ್ಟುವ ಸಾಹಸ ಮಾಡ್ಲಿಲ್ಲ. ಟಚ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರು, ಇನ್ ಮುಂದೆ ಮುಟ್ಟಲ್ಲ ನಾವು ಅಂತ. ಹೆದರಿ ಆ ಕಡೆ ನೋಡ್ಲಿಕ್ಕೂ ಹೆದರುತ್ತಿದ್ರಂತೆ. ದ್ರಷ್ಟುಂಚ ಬಿಭ್ಯತಿ ತತಃ. ಅವರ ಕಡೆಗೆ ಅವರ ಒಂದ್ ಸ್ವಲ್ಪ ಕೆಂಗಣ್ಣಿದೆ, ಅದರಿಂದ ನೋಡಿಬಿಟ್ರೆ ಅವರ ಪ್ರಾಣ ಆಗ್ಲೇ ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ. ಅಂಥವರ ಭಗವಂತನ ಭಕ್ತರು ಯಾರಿದ್ದಾರೋ ಅವರ ಕಡೆಗೆ ಕಡೆಗಣ್ಣೂ ಹಾಯಿಸಿ ನೋಡಲು ಹೆದರುತ್ತಾ ಇದ್ರಂತೆ ಈ ಯಮದೂತರು. ಅಂಥ ಒಂದು ವಿಶೇಷತೆ ಭಗವನ್ ನಾಮ ಮಹಿಮೆ ಇದು. ಇಷ್ಟು ಹೇಳಿದ್ದು ಭಗವಂತನ ನಾಮವನ್ನ ನಿರಂತರ ಉಸುರುವವನ ಕೊರಳ ಹತ್ತಿರ ಯಮನ ಪಾಶ ಎಂದೂ ಹತ್ತದು, ಸುತ್ತದು, ತುಳಿಯದು. ಇದು ಭಗವಂತನ ನಾಮದ ಮಹಿಮೆ. ತಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಳ ಮಂಗಳ ಮಂಹಸಾಂ ಮಹತಾಮಪಿ ಕೌರವ್ಯ ವಿದ್ಯೇಕಾಂತ ವಿನಿಷ್ಕೃತಂ. ಆದ್ದರಿಂದ ಜಗನ್ಮಂಗಳಂ ಅಂಹಸಾಂ ಜಗನ್ಮಂಗಳಂ. ಅಂಹಸ್ ಅಂದ್ರೆ ಪಾಪಗಳು, ಅಂಹಸ್ಸುಗಳನ್ನು ಕಳೆಯುವ ನಾಮ. ಅಂಹಸ್ಸುಗಳನ್ನ ಕಳೆದು ಮಂಗಳವನ್ನೀವ ನಾಮ, ಕಾಮನೆಗಳನ್ನ ಕಳೆವ ನಾಮ ಅದು ಸಂಕೀರ್ತನಂ. ವಿಷ್ಣೋ ಸಂಕೀರ್ತನಂ ಮಹತಾಮಪಿ. ಎಷ್ಟು ಲೋಕದಲ್ಲಿ ದೊಡ್ಡವರಾಗಿದ್ರು ಕೂಡ ನಾಮ ಸಂಕೀರ್ತನೆ ಎನ್ನುವುದು ಜಗತ್ತಿನ ಎಲ್ಲ ದೋಷಗಳನ್ನು ಪರಿಹರಿಸುವಂಥದ್ದು. ವಿಧಿ ತಿಳ್ಕೊ, ಇದು ಭಗವಂತನ ನಾಮದ ಮಹತ್ವ ಅಂತ ಅನ್ನೋದನ್ನ ತಿಳ್ಕೊ. ಏಕಾಂತ ವಿನಿಷ್ಕೃತಂ, ಏಕಾಂತವನ್ನ ಸಿದ್ಧಿಸಿಕೊಡುವಂತಹದ್ದು. ನಾಮ ಸಂಕೀರ್ತನೆಯನ್ನ ಅರ್ಥಪೂರ್ಣವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರು ಚಪ್ಪಾಳೆ ತಟ್ತಿದ್ದಾರಾ, ಇವ್ರು ಕೂತು ನಿಜ ಹೊಡಿತಾ ಇದ್ದಾರಾ ಅಂತ ಏನು ಕಾಣುವುದೇ ಇಲ್ಲ. ಅವನೇ ಅವನ ಒಳಗೆ ಹೋಗಿ ಬಿಟ್ಟಿದ್ದಾನೆ ಅಂದ್ರೆ 1000 ಜನರಿದ್ರು ಅವನು ಒಬ್ಬನೇ ಆಗ್ತಾನೆ. ಅವನ ತಲೆಯಲ್ಲಿ ನಾಮ ಸಂಕೀರ್ತನೆ ಇಲ್ಲ ಅಂದ್ರು ಒಬ್ಬನೇ ಇದ್ರು 1000 ಜನರ ನಡುವೆ ಇದ್ದ ಹಾಗೆ ಒದ್ದಾಡ್ತಾ ಇರ್ತಾನೆ. ಅವನಿಗೆ ತಲೆಗೆ ಹೋಗಲ್ಲ ನಾಮ ಸಂಕೀರ್ತನೆ. ಯಪ್ಪ ಎಷ್ಟೊತ್ತು ಮಾಡ್ಬೇಕು, ಬೇರೆ CC ಕ್ಯಾಮೆರಾ ಹಾಕಿ ಎಷ್ಟೊತ್ತು ಮಾಡಿದ್ರು ಇಲ್ಲೋ ಅಂತ ಲೆಕ್ಕ ಬೇರೆ ಹಾಕೊಂಡು ಕೂತಿರ್ತಾರೆ ಅಂತ ಅನ್ಕೊಂಡ್ ಬೈಕೊಂಡೇ ಚಪ್ಪಾಳೆ ಮಾತ್ರ ತಟ್ಟ ಬಾಯಲ್ಲಿ ಯಾರು ಹೇಳಿದ್ರು ಅವ್ರ ಹೆಸರು ಹೇಳ್ಕೊಂಡು ಬೈಕೋತಾ ಕೂತಿರ್ತಾರೆ. ಯಾಕಂದ್ರೆ ಅದ್ರಲ್ಲಿ ರೆಕಾರ್ಡ್ ಆಗಲ್ಲ ಅಂತ ಒಂದು ಧೈರ್ಯ, ವಾಯ್ಸ್ ರೆಕಾರ್ಡ್ ಆಗಲ್ಲ ಅಂತ. ಈಗ ಅದು ಇದೆ, ಅದನ್ನು ಏನು ಸಹಿಸ್ಲಿಕ್ಕೆ ಏನ್ ಧೈರ್ಯ ಇಲ್ಲ. ಶೃಣ್ವತೋ ಗೃಣತೋ ವೀರ್ಯಾನ್ ಉದ್ದಾಮಾನಿ ಹರೇರ್ಮುಹು ಯಥಾ ಶುಚಾತಯಾ ಭಕ್ತ್ಯಾ ಶುದ್ಧೇನ್ನಾತ್ಮ ವ್ರತಾದಿಭಿ. ಶೃಣ್ವತಃ, ಈ ಹರಿಯ ಗಾಥೆಯನ್ನ ಕೇಳುವವನ, ಗೃಣತಃ ಆ ಗುಣಗಳನ್ನ ಮತ್ತೆ ಹಾಡುವವನು, ಗೃಣತಃ ವೀರ್ಯಾಣಿ ಅವನ ಸಾಮರ್ಥ್ಯ ಅಂತ ಅನ್ನೋದು ಉದ್ದಾಮಾನಿ. ಯಾಕೆಂದ್ರೆ ಹರೇಹೇ ವೀರ್ಯಾಣಿ, ಅವನು ಹಾಡುದು ಯಾರ ಸಾಮರ್ಥ್ಯವನ್ನ ಅಂತಂದ್ರೆ, ಯಾರ ಗುಣಗಳನ್ನ ಅಂತಂದ್ರೆ ಪಾಪಗಳನ್ನ ಪರಿಹರಿಸುವ ನಾರಾಯಣನ ಗುಣನಾಮಗಳನ್ನ ನಿರಂತರ ಹಾಡುವುದು, ಕೇಳುವುದು, ಮಾಡುವುದಾದ್ರಿಂದಾಗಿ ಕೂಡಲೇ ಆಶುಜಾತಯ ಭಕ್ತಿಯ ಸರಿಯಾಗಿ ಗುಣಚಿಂತನೆಯ ಮೂಲಕ ಅವನು ನಾಮಸ್ಮರಣೆ ಮಾಡಿದ್ರೆ ಎದೆಯಲ್ಲಿ ಭಾವ ಉಕ್ಕಿ ಹರಿದು, ಕಣ್ಣಲ್ಲಿ ನೀರಾಗಿ ಹರಿದು, ತಲೆಯನ್ನ ಇನ್ಯಾವತ್ತೂ ಕೂಡ ಆ ವಿಷಯಕ್ಕೆ ದರ್ಪದಿಂದ ಎತ್ತಲಿಕ್ಕೆ ಮನಸ್ಸು ಬರುವುದಿಲ್ಲ. ಇಷ್ಟು ಎತ್ತರದ ವ್ಯಕ್ತಿತ್ವ ದೇವರು ನಮಗೆ ಎಂಥ ಕಾರುಣ್ಯವನ್ನ ತೋರಿದ್ದಾನೆ ಅಂತ ಹಂತದಲ್ಲಿ ನಮಗೆ ಒದಗಿದ ಅವನ ಕೃಪೆಯನ್ನ, ಅವನ ಕಾರ್ಯಕಲಾಪಗಳನ್ನ ನೆನಪಿಸಿದ್ರೆ ಮತ್ತೆ ನಮಗೆ ತಲೆಯಲ್ಲಿ ಅವನ ಬಗೆಗಿನ ಭಕ್ತಿ ಕಳಚುವುದೇ ಇಲ್ಲ. ಆತ್ಮ ವ್ರತಾದಿಭಿ ಶುದ್ಧೇ. ಆತ್ಮ ಜೀವವು ವ್ರತಾದಿಗಳಿಂದಲೂ ಕೂಡ, ಒಂದು ವೇಳೆ ಅಂದ್ರೆ ಇಲ್ಲಿ ಹೇಳಿಕ್ ಹೊರಟದ್ದೇನು ಅಂತಂದ್ರೆ, ಅಂತಃಕರಣ ಶುದ್ಧಿ ಯಥಾ ಭವತಿ ತಥಾ ವ್ರತಾದಿಭಿರಪಿ ಆತ್ಮನ ಶುದ್ಧಿ. ನಾಮಸ್ಮರಣೆಯಿಂದ ಹೇಗೆ ಮನಸ್ಸಿನ ಶುದ್ಧಿಯನ್ನ ಸಂಪಾದಿಸ್ತೇವೋ ಅಷ್ಟು ಶುದ್ಧಿಯನ್ನ ವ್ರತಾಚರಣೆಗಳಿಂದಲೂ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ವ್ರತಾಚರಣೆಯೂ ಕೂಡ ನಾಮ ಸಂಕೀರ್ತನೆಗೋಸ್ಕರನೇ ಇರುವುದು.
ಬರೀ ವ್ರತ ಮಾಡ್ತೇನೆ ಅಂತ ಕೂತ್ರೆ ತಪ್ಪು ಅಂತ. ವ್ರತ ಮಾಡಿ ಅದರ ಜೊತೆಗೆ ಉಪವಾಸ ಅಂದ್ರೆ ಏನರ್ಥ? ಉಪರಿವಾಸ, ಉಪ್ಪರಿಗೆಲ್ಲ ಮನಸ್ಸು ಎತ್ತರದಲ್ಲಿರ್ಬೇಕು ಅಂತ, ಮನಸ್ಸು ಭಗವಂತನಲ್ಲಿ ಇರ್ಬೇಕು ಅಂತ. ಭಗವಂತನ ಎಚ್ಚರಿಕೆಯಲ್ಲಿದ್ರೆ ಉಪವಾಸಕ್ಕೆ ಅರ್ಥ ಇದೆ. ಅದಿಲ್ಲದೆ ಸುಮ್ನೆ ಹೊಟ್ಟೆ ಹಿಡ್ಕೊಂಡು ಅಯ್ಯೋ ಉಪವಾಸ ಮಾಡಿಬಿಟ್ಟಿದ್ದೇನೆ, ಉಪವಾಸ ಯಾಕಾದ್ರೂ ಮಾಡಿದ್ನೋ ನಾನು ಇವತ್ತು ಉಪವಾಸ, ಆಮೇಲೆ ಮತ್ತೆ ಬೈಕೊಡೋದು. ಯಾರಾದ್ರೂ ಕೇಳಿದ ತಕ್ಷಣ ಒಂದ್ ಸರ್ತಿ ನಗೋಣ, ಇಲ್ಲಾಂದ್ರೆ ಅವ್ರು ನಾನು ಉಪವಾಸ ಮಾಡಿ ಹ್ಯಾಕ್ ಮೊರೆ ಹಾಕೊಂಡು ನೋಡಿದ್ ಯಾಕೆ ಮಾಡ್ತೀನಿ ಅಂತ ಬೈತಾರೆ ಅಂತ, ಅಥವಾ ಅವ್ರ ಹತ್ರ ಬೈಸ್ಕೊಳ್ಳುವ ಸ್ಥಿತಿಗೆ ಬರಬಾರ್ದು. ನಾನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇನೆ ಅಂತ ಅನಿಸ್ಕೊಳ್ಬೇಕು ಮಾಡುವ ಸ್ಥಿತಿಗೆ ಹೋದ್ರೆ ಆ ವ್ರತಕ್ಕಿಂತ ಭಗವನ್ ನಾಮಸ್ಮರಣೆ ನೀವು ಹಾಗಂತ ವ್ರತ ಬಿಡಬೇಕು ಅಂತ ತಾತ್ಪರ್ಯ ಅಲ್ಲ. ನಾಮಸ್ಮರಣೆಗಷ್ಟು ಮಹತ್ವ ಇದೆ ಅಂತ. ಇತಿಹಾಸಮಿಮಂ ಗುಹ್ಯಂ ಭಗವಾನ್ ಕುಂಭ ಸಂಭವ ಕಥಯಾಮಾಸ ಮಲಯ ಆಸೀನೋ ಹರಿಮರ್ಚೇನ್. ಈ ಗೋಪ್ಯವಾದ ಇತಿಹಾಸವನ್ನ ಮಲಯ ಪರ್ವತದಲ್ಲಿ ಶ್ರೀಹರಿಯನ್ನು ನಿರಂತರ ಉಪಾಸಿಸುತ್ತಾ ಕುಳಿತಿದ್ದ ಅಗಸ್ತ್ಯ ಮುನಿ ನನಗೆ ಹಿಂದೆ ಹೇಳಿದ್ದ ಅದನ್ನ ನಿನಗೆ ಹೇಳಿದೆ, ನೀನ್ ಅದನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಈ ಪುಣ್ಯ ಕಥೆಯಿಂದ ಭಗವನ್ನವನ್ನು ಎಂದೂ ಬಿಡಕೂಡದು ಅನ್ನೋ ಎಚ್ಚರಿಕೆಯನ್ನು ಹೊಂದು ಅಂತ ಉಪದೇಶಿಸಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಷಷ್ಠಸ್ಕಂಧೆ ತೃತೀಯೋಧ್ಯಾಯ ಅಂತ 6ನೆಯ ಸ್ಕಂಧದ 3ನೆಯ ಅಧ್ಯಾಯವನ್ನ ಈ ಹೊತ್ತಿಗೆ 9 ಗಂಟೆಗೆ ನಾವು ಮುಗಿಸಿದ್ದೇವೆ. ಇಲ್ಲ 9 ಕಾಲ. ಶ್ರೀ ಹರಿಪ್ರಿಯತಾಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ವಿದ್ಯಾತ್ಮನ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ತದ್ಭಾವನಾ ಪ್ರಾಣಭೃತಾಂ ಭೂಯಾತ್ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು.